ಹೆಗಡೆ ಅವರಿಗೆ ಭಾಳ ನೇರವಾಗಿ ಭಾಳ ಅವನ ಭಾಷೆದೊಳಗೇ ಹೇಳಕ್ಕೆ ನನಗೂ ಬರುತ್ತೆ. ಅನಂತ್ ಕುಮಾರ್ ಹೆಗಡೆ ಅದಲ್ಲ ಅವನು ಅವನ ಭಾಷೆದೊಳಗೆ ನನಗೂ ಹೇಳಕ್ಕೆ ಬರುತ್ತೆ. ಆದರೆ ನನಗೆ ನನ್ನ ಹಿರಿಯರು ಸಂಸ್ಕಾರವನ್ನು ಕಲಿಸಿದ್ದಾರೆ. ಸಂಸ್ಕಾರ ಕಲಿಸಿದ್ದಕ್ಕೆ ನಾನು ಅವನಿಗೆ ಯಾವ ಭಾಷೆದೇ ಬೇಕಾದರೂ ಉತ್ತರ ಕೊಡ್ಬೋದು. ಹುಷಾರ್, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ದ ಬಗ್ಗೆ ಏನಾದರೂ ಒಂದು ಹೆಜ್ಜೆನ ಏಕವಚನ ಸಿದ್ದರಾಮಯ್ಯನವ್ರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೀನಿ. ಇದು ಲಾಸ್ಟ್ ವಾರ್ನಿಂಗ್. ನನಗೆ ಸಂಸ್ಕಾರ ಕಲಿಸಿದ್ದಾರೆ, ಆದರೂ ಈ ಮಾತು ಹೇಳ್ಬಾರ್ದಾಗಿತ್ತು. ಈ ಮಾತು ಹೇಳಕ್ಕೆ ನನ್ನ ಮನಸ್ಸಿಲ್ಲ. ಅವನ ಭಾಷೆದೊಳಗೆ ಉತ್ತರ ಹೇಳಬೇಕು ಅಂತ ಹೊರಟಿದ್ದೀನಿ. ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಇದೇ ಉತ್ತರ ಇನ್ನೇ ಹೇಳಿದರೆ ನಾನು ಇದಕ್ಕಿಂತ ಕೆಟ್ಟ ಭಾಷೆ ಒಳಗೆ ಅವನಿಗೆ ಉತ್ತರ ಕೊಡ್ತೀನಿ. ಇದಕ್ಕಿಂತ ಕೆಟ್ಟ ಭಾಷೆ. ಸಿದ್ದರಾಮಯ್ಯರಿಗಾದಂಥ ಅನುಭವ ಅವನಿಗೆ ವಯಸ್ಸಿಗಾಗಿಲ್ಲ. ಈ ದೇಶದೊಳಗೆ 2 ಸತಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಸಿದ ಹೊಟ್ಟಿಗೆ ಊಟ ಕೊಟ್ಟಿದ್ದಾರೆ. ದೀನ ದಲಿತರಿಗೆ ಈ ರಾಜ್ಯದೊಳಗೆ ಯೋಜನೆಯನ್ನು ಕೊಟ್ಟಿದ್ದಾರೆ. ತುಳಿತಕ್ಕೆ ಒಳಗಾದಂಥ ಸಮಾಜವನ್ನು ಮೇಲೆ ಎತ್ತುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ಅವರ ಕಾಲಿನ ಧೂಳಕ್ಕೂ ಸಮ ಅಲ್ಲ ಅನಂತ್ ಹೆಗಡೆ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬರ ಕಾಲಿನ ಧೂಳಕ್ಕೂ ಸಮ ಅಲ್ಲ. ನನಗೆ ಸಿದ್ದರಾಮಯ್ಯರಿರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ನನ್ನ ಪಕ್ಷದ ನಾಯಕರು ಖರ್ಗೆ ಸಾಹೇಬ್ರಿರ್ಬೋದು, ಈ ಭಾಷೆದೊಳಗೆ ಹೇಳ್ಬೇಡ ಅಂತ ನಮಗೆ ತಿಳುವಳಿಕೆಯನ್ನು, ಜ್ಞಾನವನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನನಗೆ ಇವತ್ತು ಬೆಳಗ್ಗೆ ನಾನು ಮಾಧ್ಯಮದೊಳಗೆ ನೋಡಿದೆ, ಅವನು ಸಿದ್ದರಾಮಯ್ಯನವರಿಗೆ ಏಕವಚನ ಜೊತೆಗೆ ಮಗನೇ ಅನ್ನೋ ಮಾತನ್ನು ಹೇಳಿದ. ನಾವು ಕಾಂಗ್ರೆಸ್ಸಿನ ಕಟ್ಟಾಳಗಳು, ಕಾಂಗ್ರೆಸ್ಸಿನ ಬಗ್ಗೆ, ಈ ರಾಜ್ಯದೊಳಗೆ ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ನ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಕೆಲಸವನ್ನು ಮಾಡೋಂಥವ್ರಿದ್ದೀವಿ ಇದೇ ರಾಜ್ಯದೊಳಗೆ, ಈ ದೇಶದೊಳಗೆ. ಇಂಥ ನಾಯಿಗಳಿಗೆ ಯಾವ ಬೇಕಾದ್ರೂ ಬುದ್ಧಿ ಕಲಿಸ್ತೀನಿ. ಇದೇ ನನ್ನ ಭಾಷೆ ಹೇಳ್ಬಾರ್ದು, ಆದರೂ ನಾನು ಹೇಳಕೊಟ್ಟಿದ್ದೀನಿ. ಅನಿವಾರ್ಯ ಅವನ ಭಾಷೆಗೆ ತಕ್ಕಂಗೆ ಉತ್ತರ ಕೊಡಬೇಕು ಅನ್ನೋದು ಏಕೈಕ ದೃಷ್ಟಿ. ಇನ್ನೊಮ್ಮೆ ಸಿದ್ದರಾಮಯ್ಯನವ್ರಿಗೆ ಕ್ವಶನ್ದಾಗ ಮಾತಾಡಿದರೆ ನಾನು ಕಾಂಗ್ರೆಸ್ ಬಗ್ಗೆ ಕ್ವಶನ್ದಾಗ ಮಾತಾಡಿದರೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಕ್ವಶನ್ದಾಗ ಮಾತಾಡಿದರೆ ಸರಿಯಾದ ಪಾಠವನ್ನು ಇನ್ನೂಕ್ಕಿಂತ ಹೆಚ್ಚು ಉತ್ತರ ಕರ್ನಾಟಕ ಭಾಷೆದೊಳಗೆ ಅವನು ಅನಂತ್ ಕುಮಾರ್ ಹೆಗಡೆಗೆ ನಾವು ಬುದ್ಧಿ ಕಲಿಸುವಂಥ ಕೆಲಸ, ನಾನು ಹೇಳುವಂಥ ಕೆಲಸ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.